ಮೊದಲು ರೋಡ್ಗಳು ಸರಿ ಇಲ್ಲ, ಚರಂಡಿಗಳಿಲ್ಲ ಊರುಗಳಾಗ. ನೀವು ನೋಡಿದ ಬೆಸ್ಟ್ ಎಮ್.ಎಲ್.ಎ ಅವರ ಮಂಜುನಾಥ್ ಗೌಡ. ಬಡವರ್ಕನ ಜಾಸ್ತಿ ಕಳ್ರು ಊಟ ಅಂತ ಇದ್ದಾರೆ ಇಲ್ಲಿ ಊರಾಗ. ತಾಲೂಕು ಆಫೀಸಲ್ಲಿ ಭ್ರಷ್ಟಾಚಾರ. ನಮ್ಮ ತಾಲೂಕ್ ಅಂತ ಹೇಳ್ಕೊಂಡು ಹೊರತು ಏನು ಕೆಲಸ ಮಾಡ್ತಾ ಇಲ್ಲ. ಬದಲಾವಣೆ ಮಾಡ್ತಾರೆ. ಮಾಲೂರಿಂದ ಮಾಸ್ತಿ ಕಡೆ ಹೋಗುವಂತ ಮೈಲ್ಯಾಂಡ್ ಹಳ್ಳಿಯಲ್ಲಿ ಇದೀವಿ. ನಿಮ್ಮ ಹೆಸರು? ಮುನಿರಾಜು. ಈಗ ಮಾಲೂರ್ಗೆ ಇರುವಂತ ಮೇಜರ್ ಸಮಸ್ಯೆ ನಿಮ್ ಪ್ರಕಾರ? ಮೊದಲು ರೋಡ್ಗಳು ಸರಿ ಇಲ್ಲ, ಹಾ. ಎಲ್ಲ ಹಳ್ಳ ದಿನಿಗಳೇ, ಹಾ. ಚರಂಡಿಗಳಿಲ್ಲ ಊರುಗಳಾಗ. ಓಕೆ. ಅದೆಲ್ಲ ಗಮನಿಸ್ಬೇಕು ನೀವೆಲ್ಲ. ಮಾಲೂರ್ ಅಂದ್ರೆ ತುಂಬಾ ದೂರದಲ್ಲಿಲ್ಲ, ಬೆಂಗಳೂರಿಗೆ ಕೂಗುರ್ಗೆ ಬಂದ್ಬಿಡ್ಬೋದು, ಅಷ್ಟು ಹತ್ರದಲ್ಲಿದೆ. ಅಷ್ಟಾದ್ರೂ ಕೂಡ ಯಾಕೆ ಇಷ್ಟೊಂದು ಸಮಸ್ಯೆಗಳು? ಮೇಯ್ನು ಈ ರಾಜಕಾರಣಿಗಳು ಬಂದು ಏನು ಕೆಲಸನೂ ಮಾಡ್ತಾ ಇಲ್ಲ. ಅವ್ರ ಪಾಡ್ಕ ಅವ್ರ ಇದಾರೆ, ಅವ್ರ ರೋಡ್ ಬೇಕಾ ಅವ್ರು ಹಾಕೊಂತಾರ, ಅವ್ರು ಓಡಾಡಕ. ನಮ್ಮ ರೋಡ್ಗಳು ಯಾವ್ದಿಲ್ಲ, ಎಲ್ಲ ಪಾಪ ಬಡವರು ಬಗ್ರು ಎಲ್ಲ ಓಡಾಡ್ತಾ ಇರ್ತಾರೆ. ಎಲ್ಲ ಹಳ್ಳದಿನ್ನಿ ರೋಡ್ಗಳೇ ಎಲ್ಲ. ಹಾ ಸರಿ, ಇಷ್ಟಾದ್ರೂ ಕೂಡ ಇಡೀ ರಾಜ್ಯದಲ್ಲಿ ಇವತ್ತು ಮಾಲೂರ್ ಚರ್ಚೆ ಆಗ್ತಿರೋದು ಮರು ಮತ ಎಣಿಕೆ ವಿಚಾರಕ್ಕೆ. ನಂಜೇಗೌಡರು ವರ್ಸಸ್ ಮಂಜುನಾಥ್ ಗೌಡರು ನಡುವಿನ ಯುದ್ಧ. ಇವರಿಬ್ರು ಗಲಾಟೆಯಲ್ಲಿ ಜನ ಬಡವಾಗ್ತಿದ್ದಾರೆ ಅನ್ಸುತ್ತೆ. ಬಡವರ್ಕನ ಜಾಸ್ತಿ ಕಳ್ರು ಊಟ ಅಂತ ಇದ್ದಾರೆ ಇಲ್ಲಿ ಊರಾಗ. ಯಾವ ರೀತಿ ಅಂದ್ರೆ ಎಲ್ಲ ಬಂಗಿಗಳು ಕುಡಿಯೋದು, ಒಬ್ರು ಕೆಲ್ಸಗಳು ಡೈವ್ಯಾಗ್ ಮಾಡ್ತಾ ಇಲ್ಲ. ಏನು ಹೇಳೋದು ಇದ್ರ ಬಗ್ಗೆ? ಲಾ ಅಂಡ್ ಆರ್ಡರ್ ವ್ಯವಸ್ಥೆ ಸರಿ ಇಲ್ಲ. ಎಲ್ಲ ವ್ಯವಸ್ಥೆನೇ ಸರಿ ಇಲ್ಲ. ಬಂಗಿಗಳು ಅದೇ ಗಾಂಜಾಗಳು ಹೊಡಿಯೋದು, ಕಳ್ರಾಗೋದು, ಈ ತರ ವ್ಯವಸ್ಥೆಗಳು ಈ ರಾಜಕಾರಣದಿಂದ. ನಾವು ಒಂದಷ್ಟು ಜನರನ್ನ ಅಂದ್ರೆ ಈಗ ಇಡೀ ರಾಜ್ಯ ನೋಡ್ತಾ ಇರ್ತೀವಿ. ಮಾಲೂರ್ ಅಂದಾಗ ನಮಗೆ ಕೃಷ್ಣಯ್ಯ ಶೆಟ್ಟರು ನೆನಪಾಗ್ತಿದ್ರು, ಸಚಿವರಾಗಿದ್ರು. ಅವ್ರ ಟೈಮಲ್ಲಿ ಲಡ್ಡು ಕೊಡೋದು, ಪ್ರಸಾದ ಕೊಡೋದು, ತೀರ್ಥ ಕೊಡೋದು, ದೇವ್ರಗಳಿಗೆ ಕರ್ಕೊಂಡು ಹೋಗೋದು, ಕಡೆಗೆ ಅವರು ಒಂದಷ್ಟು ಅವ್ಯವಹಾರದಲ್ಲಿ ಸಿಗಾಕೊಂಡ್ರು. ಆಮೇಲೆ ಮಂಜುನಾಥ್ ಗೌಡ್ರು ಬಂದಾಗ ಚಿಕ್ಕ ತಿರುಪತಿ ಕಡೆ ಒಂದಷ್ಟು ಜನ ಹೇಳಿದ್ರು ಅಭಿವೃದ್ಧಿ ಆಯ್ತು ಅಂತ. ನಂಜೇಗೌಡರು 2ನೇ ಸಲ ಗೆದ್ದವ್ರೆ. ಸಿಗ್ತಾರ ಜನರಿಗೆ? ಎಲ್ಲಿ ಸಿಗ್ತಾರೆ ಸರ್? ಸಿಗ್ತಾರೆ, ಆರಾಮಾಗಿ ಬರ್ತಾರೆ, ಅವ್ರ ಪಾಡ್ಕ ಅವ್ರು ಏನೋ ಮಾತಾಡ್ಕಂತಾರೆ. ನಮ್ಮ ತಾಲೂಕ್ ಅಂತ ಹೇಳ್ಕೊಂಡ ಹೊರತು ಏನು ಕೆಲಸ ಮಾಡ್ತಾ ಇಲ್ಲ. ನಮ್ಮ ತಾಲೂಕು ನಮ್ ಜನ ಅಂತ ಹೇಳ್ತಾನ ಹೊರತು. 2ನೇ ಸಲ ಗೆಲ್ಸಿದ್ರಲ್ಲ ಸರ್ ಜನ? ಗೆಲ್ಸಿದಾರೆ, ಯಾವ್ದೋ ಲ್ಯಾಟ್ರಿ ಹೊಡೆದಿರ್ಬೋದು ಅಷ್ಟೇ. ಲ್ಯಾಟ್ರಿ ಎಮ್.ಎಲ್.ಎ. ಈ ಹೂಡಿ ವಿಜಯ್ ಕುಮಾರ್ ಯಾರು ಸರ್? ಅವ್ರು ಇಲ್ಲಿ ಅವರು ಬೇರೆ ಕಡೆಯವರು. ಹೆಂಗೆ ಫೈಟ್ ಜಾಸ್ತಿ ಇದೆಯಾ? ಫೈಟ್ ಇದೆ. ಈಗ ನೋಡ್ತಾ ಇದ್ರೆ ಎಲ್ಲ ಎಲೆಕ್ಷನ್ ಚೆನ್ನಾಗಿ ಮಾಡಿಲ್ಲ, ಅದೇ ಎಣಿಕೆ ಚೆನ್ನಾಗಿ ಮಾಡಿಲ್ಲ ಅನ್ನೋ ರಿಸಲ್ಟ್ಗಳಿದೆ. ಅದ್ ನೋಡ್ಬೇಕು 6ನೇ ತಾರೀಕು ಒಳಗಡೆ. ಈ ಗೊಂದಲದಲ್ಲೇ ಅಭಿವೃದ್ಧಿ ಆಗ್ತಾ ಇಲ್ಲ. ಯಾವ್ದು ಇಲ್ಲ ಸರ್. ನೋಡಿ ಸರ್, ನಮ್ಮ ರೋಡಲ್ಲಿ ಸುಮಾರು ಒಂದು 5 ವರ್ಷದಿಂದ ಚರಂಡಿ ನೀರು ಬರೋದ್ರನ್ನ ನಾವೇ ಎತ್ತಿ ಅಟ್ಬೇಕು ಹೊರಗಡೆ. ಒಂದ್ ಬಕೆಟ್ ಎತ್ಕೊಂಡು ನಾವು ಸ್ನಾನ ಮಾಡಿದ ನೀರು ತಿರ್ಗಿ ಈಚೆ ಬಂದ್ಬಿಟ್ಟು ಎತ್ತಿ ಈಚೆ ಅಟ್ಬೇಕು. ಅಂದ್ರೆ UGD ವ್ಯವಸ್ಥೆ ಇಲ್ಲ. ಏನಿಲ್ಲ ಸರ್, ಯಾವ್ದು ಕೆಲ್ಸಗಳೇ ಆಗ್ತಾ ಇಲ್ಲ. ಬಂದ್ ನೋಡ್ರಿ ಬೇಕಾದ್ರೆ ನೀವೇ. ಮಾದೇಶ್ ಅಂತ. ಎಷ್ಟು ವರ್ಷ ಮಾದೇಶ್ ಅವ್ರಿಗೆ? 45-50 ವರ್ಷ ಆಗಿದೆ. 50 ವರ್ಷ, ಹೆಚ್ಚು ಕಡಿಮೆ 30 ವರ್ಷದಿಂದ ಓಟ್ ಹಾಕ್ತಿದ್ದೀರಾ. ನೀವು ನೋಡಿದ ಬೆಸ್ಟ್ ಎಮ್.ಎಲ್.ಎ ಯಾರಿದೆ? ಅವರ ಮಂಜುನಾಥ್ ಗೌಡ. ಯಾರು ಅವಾಗ JDS ಅಲ್ಲಿ? JDS ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ, ಅಭಿವೃದ್ಧಿ ಮಾಡಿದ್ದಾರೆ, ಭ್ರಷ್ಟಾಚಾರ ಎಲ್ಲ. ನೀವು ಒಳ್ಳೆ ಕೆಲಸ ಮಾಡಿದ್ದಾರೆ. ಬಟ್ ನಾವು ನೋಡಿದಾಗ ಅವರು ಮತ್ತೆ ನಂಜೇಗೌಡರ ನಡುವೆ ಯಾಕೆ ಜಗಳ ನಡೀತಿರ್ತೀವಿ? ಅವಳು ಮಾತು ಫೈಟ್ ಜೋರು. ಅದೇ ಇನ್ನು ಅವ್ರು ಬಂದ್ರೆ ಇವ್ರು ಗೆಲ್ಲಕ್ ಆಗತ್ತಲ್ಲ. ಅವ್ರು ಒಳ್ಳೆ ಇದ್ ಮಾಡ್ತಾರೆ, ಭ್ರಷ್ಟಾಚಾರ ಎಲ್ಲ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅವ್ರಿಗೆ ಇದಲ್ಲ. ಅವ್ರೇನು 247 ಓಟಲ್ಲಿ ಸೋತ್ರು. ಎಲ್ಲಿ ಸರ್ ಅವ್ರು ಸೋತಿದ್ದಿಲ್ಲ. ಇದ್ರಲ್ಲಿ ಫಸ್ಟ್ ಟಿವಿಲೆಲ್ಲ ಅನೌನ್ಸ್ ಆಗಿದೆ ಮಂಜುನಾಥ್ ಗೌಡ್ರೆ ವಿನ್ ಅಂತ. ಆಮೇಲೆ ಏನಾಯ್ತೋ ಗೊತ್ತಿಲ್ಲ, ಇವರು ವಿನ್ ಆಗ್ತಾರೆ. ಅಲ್ಲ, ವೋಟಿಂಗ್ ಕಂಪ್ಲೀಟ್ ಆಗೋಗಿತ್ತಾ? ಕೌಂಟಿಂಗ್ ಆದ್ಮೇಲೆ ತಾನೇ ಎಲೆಕ್ಷನ್ ಆಫೀಸರ್ ತಾನೇ ಇದಕ್ಕ ಏನು ಕರ್ಸ್ತಿರೋದು ಅವರು. ಈಗ ನಿಜಕ್ಕೂ ಅಲ್ಲಿ ಅಕ್ರಮ ನಡೆದಿದೆ ಅಂತ ನೀವು ಸಾಮಾನ್ಯ ವೋಟರ್ ಆಗಿ ಅನ್ಸುತ್ತೆ ಸರ್? ಅಲ್ಲ, ಮೇಲ್ನೋಟಕ್ಕೆ ಅನ್ಸುತ್ತೆ. ಅದೇ ಓಕೆ, ಅದೇನ್ ಬೇಕಾದ್ರೆ ಇರ್ಲಿ ಸರ್. ಏನ್ ಸಮಸ್ಯೆ ಏನು ಸರ್ ನಿಜಕ್ಕೂ ಮಾಲೂರು? ಎಲ್ಲಿ ಸರ್ ಇವಾಗ ಎಲ್ಲೇ ರೋಡ್ಗಳು ಚೆನ್ನಾಗಿಲ್ಲ. ತಾಲೂಕ್ ಆಫೀಸಲ್ಲಿ ಭ್ರಷ್ಟಾಚಾರ, ಏನು ಲಂಚ. ಇವಾಗ ಹೊಸ ರೋಡಲ್ಲಿ ನೀವೇ ಹೋಗಿ ನೋಡಿದ್ರೆ ನಾವು ಗೊತ್ತಾಗೈತದೆ. ಹೊಸೂರ್ ರೋಡ್ ಆಗ್ಲಿ, ಈ ರೋಡ್ ಆಗ್ಲಿ. ಹೋಗಿದ್ವಿ ಸರ್. ಹೊಸೂರ್ ರೋಡ್ ಆದ್ರೆ ಚಿಕ್ಕ ತಿರುಪತಿ ಕಡೆ. ಚಿಕ್ಕ ತಿರುಪತಿ ಅಲ್ಲ, ಹೊಸೂರ್ ಮೇನ್ ರೋಡ್ ನೋಡಿ. ತಮಿಳ್ನಾಡು ಬಾರ್ಡರ್ ಚೆನ್ನಾಗಿದೆ, ಕರ್ನಾಟಕ ಬಾರ್ಡರ್ ನಿಂದ ಆಚೆ ನೋಡಿ ಹೆಂಗಿದೆ, ಇಲ್ಲಿ ನೋಡಿ ಹೆಂಗಿದೆ. ಆಗ್ತಾರೆ ಜಲ್ಲಿ, ಅದು ಮತ್ತೆ ಹೋಗುತ್ತೆ. ಇದೆಲ್ಲ ಶಾಸಕರ ಗಮನಕ್ಕೆ ತಂದಿದ್ದಾನೆ ಅಂದ್ರೆ ಏನ್ ಸಾರ್ ಮಾಡೋದು? ಹಂಗಲ್ಲ, ಈಗ ಅವ್ರ ಕೆಲಸ ಮಾಡೋದು ಬಿಡೋದು ಸೆಕೆಂಡ್ರಿ ಸರ್. MLA ಗಳು ಅಟ್ಲೀಸ್ಟ್ ಜನಕ್ಕೆ ಸಿಕ್ಕಾಗ ವಿಶ್ವಾಸದಿಂದ ಮಾತಾಡ್ಬೇಕು. ಮಾತಾಡಿದ್ರೆ ಏನ್ ಸರ್, ಕೆಲಸ ಮಾಡಿದ್ಮೇಲೆ ಮಾತಾಡಿ ಅನ್ಸುತ್ತೆ. ಹೌದು, ಇವ್ರು ಮಾತಾಡೋ ಆಡ್ತಾರ, ಕೆಲಸ ಮಾಡ್ತಾರ. ಯಾರು? ನಂಜೇಗೌಡರು
ಏನ್ ಸುಮ್ನೆ ಅದೇ ನಮ್ ತಾಲೂಕು ಜನ ನಮ್ದು ಅಂತ ಏನ್ ನಾವೇನು ಸುಮ್ನೆ ಟೋಪ್ ಇಕ್ತಾರೆ, ಕೆಲಸ ಏನು ಆಗಲ್ಲ. ನಮ್ ತಾಲೂಕು ಅಂದ್ರೆ ಕೆಲಸ ಮಾಡಿದ್ರಲ್ಲ, ಅಭಿವೃದ್ಧಿ ಮಾಡಿದ್ರಲ್ಲ. ಹಿಂಗಾರು 28ಕ್ಕೆ ಬದಲಾವಣೆ ಬಯಸ್ತಾರೆ ಜನ. ಹೌದು ಸರ್, ಬಿಜೆಪಿ ತಾನೇ ಬರ್ತದೆ, ಬದಲಾವಣೆ ಮಾಡ್ತಾರೆ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.